ನಮಸ್ಕಾರ. ಲೂಕನ ಸುವಾರ್ತೆಯಲ್ಲಿ ದೊಡ್ಡ ದೊಡ್ಡ ಘಟನೆಗಳ ನಡುವೆ ಕೆಲವೇ ಸಾಲುಗಳಲ್ಲಿ ಬಂದೋಗೋ ಒಬ್ಬ ಪಾತ್ರವಿದೆ. ಆಕೆ ಹೆಸರು ಅನ್ನ. ಹೆಚ್ಚಿನವರು ಬಹುಶಃ ಗಮನಿಸದೇ ಇರಬಹುದು, ಆದರೆ ಇಡೀ ಕಥೆಯ ಒಂದು ಮುಖ್ಯ ತಿರುವಿಗೆ ಸಾಕ್ಷಿಯಾದ ಒಬ್ಬ ಪ್ರವಾದಿನಿ. ಹೌದು. ಇಂದು ನಾವು ಆಕೆಯ ಕಥೆಯ ಮೂಲಕ ನಮ್ಮ ಚರ್ಚೆಯನ್ನ ಆರಂಭಿಸೋಣ. ಅಂದ್ರೆ ಯೇಸು ಶಿಶುವಾಗಿದ್ದಾಗ ದೇವಾಲಯದಲ್ಲಿ ನಡೆದ ಆ ಒಂದು ಘಟನೆ, ಆಮೇಲೆ ನಜರೇತಿನಲ್ಲಿ ಅವರ ಬಾಲ್ಯ ಹೇಗೆ ಕಳಿತು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಇವತ್ತಿನ ಈ ಒಂದು ಚರ್ಚೆಗೆ ಆಧಾರ ಲೂಕನ ಸುವಾರ್ತೆಯ 2ನೇ ಅಧ್ಯಾಯ, ಅದರಲ್ಲೇ ಬರುವ 36ರಿಂದ 40ನೇ ವಚನಗಳು. ಕೇವಲ 5 ವಾಕ್ಯಗಳು ಅಷ್ಟೇ, ಕೇವಲ 5 ವಾಕ್ಯಗಳು. ಆದ್ರೆ ಈ 5 ವಾಕ್ಯಗಳಲ್ಲಿ ಅಂದ್ರೆ ಇತಿಹಾಸ, ದೈವಶಾಸ್ತ್ರ ಮತ್ತು ನಮ್ಮ ಇವತ್ತಿನ ಜೀವನಕ್ಕೆ ಬೇಕಾದ ಪಾಠಗಳು ಎಲ್ಲವೂ ಅಡಗಿದೆ. ಹೌದು. ಸೊ ನಾವು ಕೇವಲ ಈ ಸಾಲುಗಳನ್ನು ಓದಿ ಬಿಡೋದಲ್ಲ, ಇದರ ಹಿಂದೆ ಇರೋ ಆಳವಾದ ಅರ್ಥ, ಅದರ ಹಿನ್ನೆಲೆ ಮತ್ತೆ ಇವತ್ತಿನ ನಮ್ಮ ಜೀವನಕ್ಕೆ ಇದು ಹೇಗೆ ಸಂಬಂಧಪಟ್ಟಿದೆ ಅಂತ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಈ ಸಣ್ಣ ಭಾಗದಲ್ಲಿ ಅಡಗಿರುವ ದೊಡ್ಡ ಸತ್ಯಗಳನ್ನು ಹೊರತೆಗೆಯೋದು. ಅನ್ನಳು ಅಂದ್ರೆ ಯಾರು? ಕೇವಲ ಒಬ್ಬ ವೃದ್ಧೆ ದೇವಾಲಯದಲ್ಲಿದ್ದಳು ಅನ್ನೋದಕ್ಕಿಂತ ಆಕೆಯ ಪಾತ್ರಕ್ಕೆ ಏನಾದ್ರೂ ಹೆಚ್ಚಿನ ಮಹತ್ವ ಇದೆಯಾ? ಇದೆ. ಮತ್ತು ಜಗತ್ತಿನ ರಕ್ಷಕನ ಬಾಲ್ಯವನ್ನ ಲೂಕ ಒಂದೇ ವಾಕ್ಯದಲ್ಲಿ ಯಾಕೆ ಮುಗಿಸ್ತಾರೆ? ಬನ್ನಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಮೊದಲಿಗೆ ಅನ್ನಳ ಪರಿಚಯದಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ಮೂಲ ಪಠ್ಯದ ಪ್ರಕಾರ ಆಕೆ 84 ವರ್ಷದ ವಿಧವೆ ಮತ್ತು ಒಬ್ಬ ಪ್ರವಾದಿನಿ. ಮದುವೆಯಾಗಿ 7 ವರ್ಷಕ್ಕೆ ಗಂಡನನ್ನ ಕಳ್ಕೊಂಡು ಅಂದಿನಿಂದ ದೇವಾಲಯದಲ್ಲೇ ಹಗಲು ರಿಳು ಉಪವಾಸ ಪ್ರಾರ್ಥನೆಯಲ್ಲಿ ದೇವರನ್ನ ಆರಾಧಿಸುತ್ತಿದ್ದಳು ಅಂತ ಇದೆ. ಹೌದು. ಇದನ್ನು ಓದಿದಾಗ ಎಂಥ ಒಂದು ಸಮರ್ಪಣೆ, ಎಂಥ ನಿಷ್ಠೆ ಅಂತ ಅನ್ಸುತ್ತೆ. ಖಂಡಿತ. ಆಕೆಯ ಸಮರ್ಪಣೆ ಏನಿದೆ ಅದು ಕೇವಲ ವೈಯಕ್ತಿಕ ಭಕ್ತಿಯಾಗಿರಲಿಲ್ಲ, ಅದಕ್ಕೊಂದು ದೈವಶಾಸ್ತ್ರೀಯ ಮಹತ್ವನೂ ಇತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಂದಿನ ಯಹೂದಿ ನ್ಯಾಯ ಪದ್ಧತಿ ಪ್ರಕಾರ ಯಾವುದೇ ಒಂದು ಸತ್ಯವನ್ನ ಅಧಿಕೃತವಾಗಿ ಸ್ಥಾಪಿಸೋಕೆ ಕನಿಷ್ಠ 2 ಸಾಕ್ಷಿಗಳು ಬೇಕಿತ್ತು. ಸರಿ. ದೇವಾಲಯದಲ್ಲಿ ಶಿಶು ಯೇಸುವನ್ನು ನೋಡಿದಾಗ ವೃದ್ಧ ಸಿಮೆಯೋನ ಇವರೇ ಇಸ್ರಾಯೇಲಿನ ವಿಮೋಚಕ ಅಂತ ಮೊದಲು ಸಾಕ್ಷಿ ಹೇಳ್ತಾನೆ. ಅದು ಮೊದಲನೇ ಸಾಕ್ಷಿ. ಹೌದು, ಸಿಮೆಯೋನನ ಬಗ್ಗೆ ನಾವು ಕೇಳಿದ್ದೇವೆ. ಆ ಘಟನೆ ನಡೆದ ತಕ್ಷಣವೇ ಅದೇ ಸ್ಥಳಕ್ಕೆ ಅನ್ನಳು ಬರ್ತಾಳೆ. ಲೂಕನು ಆ ಘಳಿಗೆಯಲ್ಲಿಯೇ ಆಕೆ ಬಂದು ಅಂತ ತುಂಬಾ ಸ್ಪಷ್ಟವಾಗಿ ಬರೀತಾನೆ. ಇದು ಕಾಕತಾಳೀಯ ಅಂತೂ ಅಲ್ಲ. ಹಾಗಾದ್ರೆ ಸಿಮೆಯೋನನ ನಂತರ ಅದೇ ಸತ್ಯವನ್ನ ದೃಢೀಕರಿಸಲು ಬಂದ 2ನೇ ಅಧಿಕೃತ ಸಾಕ್ಷಿ ಅನ್ನಳು. ನಿಖರವಾಗಿ. ಇದು ಆಕೆಯ ಪಾತ್ರಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಆಕೆ ಕೇವಲ ಒಬ್ಬ ಭಕ್ತೆಯಲ್ಲ, ಬದಲಾಗಿ ದೇವರ ಯೋಜನೆಯಲ್ಲಿ ಒಬ್ಬ ಪ್ರಮುಖ ಕೊಂಡಿ. ಎಕ್ಸಾಕ್ಟ್ಲಿ. ಸಿಮಿಯೋನ ಮತ್ತು ಅನ್ನ ಇಬ್ಬರು ವೃದ್ಧರು, ಇಬ್ಬರೂ ತಮ್ಮ ಇಡೀ ಜೀವನವನ್ನ ಮೆಸ್ಸಿಯನ ಆಗಮನಕ್ಕಾಗಿ ಕಾದೋರು. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ. ಹೌದು. ಇಬ್ಬರೂ ಸೇರಿ ಈ ಶಿಶುವೇ ಲೋಕೋದ್ಧಾರಕ ಅಂತ ಸಾಕ್ಷಿ ಹೇಳೋದು, ಇದು ದೇವರ ಯೋಜನೆಯಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಸ್ಥಾನ ಇದೆ ಅನ್ನೋದರ ಸಂಕೇತನೂ ಹೌದು. ಆಕೆ 84 ವರ್ಷಗಳ ಕಾಯುವಿಕೆ ಇದೆಯಲ್ಲ, ಅದು ಅವಳ ತಾಳ್ಮೆ ಮತ್ತು ನಂಬಿಕೆಗೆ ಹಿಡಿದ ಕನ್ನಡಿ. ಇಲ್ಲಿಂದ ವಿಷಯ ನಿಜವಾಗ್ಲೂ ಆಸಕ್ತಿದಾಯಕವಾಗುತ್ತೆ. ಆಕೆಯ ಹಿನ್ನೆಲೆ ಬಗ್ಗೆ ಇನ್ನೂ ಕೆಲವು ವಿವರಗಳಿವೆ. ಆಕೆಯ ಹೆಸರು ಅನ್ನ. ಹೀಬ್ರೂ ಭಾಷೆಯಲ್ಲಿ ಇದರ ಅರ್ಥ ಕೃಪೆ ಅಥವಾ ದಯೆ. ಕೃಪೆ. ಮತ್ತೊಂದು ವಿಶೇಷ ಏನಂದ್ರೆ ಆಕೆ ಅಶೇರನ ವಂಶದವಳು ಅಂತ ಉಲ್ಲೇಖಿಸಲಾಗಿದೆ. ಒಂದು ನಿಮಿಷ, ಅಶೇರನ ವಂಶ ಅಂದ್ರೆ ಇತಿಹಾಸದಲ್ಲಿ ಕಳೆದು ಹೋದ ಇಸ್ರೇಲಿನ 10 ಗೋತ್ರಗಳಲ್ಲಿ ಒಂದು ಅಲ್ವಾ? ಹೌದು ಹೌದು. ಸಾಲೊಮೋನನ ನಂತರ ರಾಜ್ಯ ಇಬ್ಬಾರವಾದಾಗ ಕಳೆದು ಹೋದ ಉತ್ತರ ಭಾಗದ ಗೋತ್ರವದು. ಇದು ಕೇವಲ ಒಂದು ಐತಿಹಾಸಿಕ ವಿವರಣೆಯ, ಅಥವಾ ಲೂಕ ಇಲ್ಲಿ ಉದ್ದೇಶಪೂರ್ವಕವಾಗಿ ಏನಾದರೂ ಹೇಳೋಕೆ ಪ್ರಯತ್ನಿಸ್ತಿದ್ದಾರಾ? ಅತ್ಯುತ್ತಮ ಪ್ರಶ್ನೆ. ಇದು ಕೇವಲ ಐತಿಹಾಸಿಕ ವಿವರ ಅಲ್ಲ, ಇದೊಂದು ಆಳವಾದ ಸಾಂಕೇತಿಕ ಸಂದೇಶ. ಹೇಗೆ ಅಂದ್ರೆ, ಯೇಸುವಿನ ಕಾಲದಲ್ಲಿ ಯಹೂದಿ ಜನಾಂಗ ಅಂದ್ರೆ ಪ್ರಮುಖವಾಗಿ ದಕ್ಷಿಣ ಭಾಗದ ಯಹೂದ ಮತ್ತು ಬೆನ್ಯಾಮಿನ್ ಗೋತ್ರಗಳಷ್ಟೇ ಉಳಿದುಕೊಂಡಿದ್ವು. ಉಳಿದ 10 ಗೋತ್ರಗಳು ಶತಮಾನಗಳ ಹಿಂದೆಯೇ ಅಸೀರಿಯನ್ನರ ಆಕ್ರಮಣದಲ್ಲಿ ಚದುರಿ ಹೋಗಿ ತಮ್ಮ ಅಸ್ತಿತ್ವವನ್ನ ಕಳುಕೊಂಡಿದ್ವು. ಅವರನ್ನ ಕಳೆದು ಹೋದ ಗೋತ್ರಗಳು ಅಂತ ಕರೀತಿದ್ರು. ಹೌದು, ಅವರನ್ನ ಕಳೆದು ಹೋದ ಗೋತ್ರಗಳು ಅಂತಾನೆ ಕರೆಯಲಾಗಿತ್ತು. ಹಾಗಾದ್ರೆ ಯೇಸುವಿನ ಆಗಮನ ಕೇವಲ ಯೆರೂಸಲೇಮಿನಲ್ಲಿದ್ದ ಯಹೂದಿಗಳಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಅವರ ಧ್ಯೇಯ ಚದುರಿ ಹೋದ, ಕಳೆದು ಹೋದ ಇಡೀ ಇಸ್ರಾಯೇಲನ್ನು ಮತ್ತೆ ಒಂದುಗೂಡಿಸುವುದಾಗಿತ್ತು.
ಸೊ ಕೃಪೆ ಅನ್ನೋ ಹೆಸರಿನ ಹಣ್ಣು ಕಳೆದು ಹೋದ ಗೋತ್ರದಿಂದ ಬಂದವಳಾಗಿ ರಕ್ಷಕನನ್ನ ಗುರುತಿಸಿ ಆತನ ಬಗ್ಗೆ ಸಾರೋದು ಯೇಸುವಿನ ಮೂಲಕ ದೇವರ ಕೃಪೆಯು ಎಲ್ಲರನ್ನೂ ಅಂದ್ರೆ ಮರೆತು ಹೋದವರನ್ನು ಒಳಗೊಳ್ಳುತ್ತೆ ಅನ್ನೋದರ ಒಂದು ಜೀವಂತ ಸಂಕೇತ. ವಾವ್, ಇದು ಇಡೀ ಇಸ್ರಾಯೇಲ್ ಜನಾಂಗದ ಪುನರ್ಮಿಲನದ ಮುನ್ನುಡಿ ಅಂತ ಹೇಳ್ಬೋದು. ಖಂಡಿತ. ಅದ್ಭುತ. ಅಂದ್ರೆ ಆಕೆಯ ಪಾತ್ರ ಕೇವಲ ಸಾಕ್ಷಿ ಹೇಳೋದಕ್ಕೆ ಸೀಮಿತವಾಗಿಲ್ಲ, ಅದು ಇಡೀ ಇಸ್ರಾಯೇಲ್ ಒಂದಾಗೋ ದೊಡ್ಡ ಕಥೆ ಮುನ್ನುಡಿಯಾಗಿತ್ತು. ಇದು ನಿಜಕ್ಕೂ ಆಳವಾದ ಯೋಚನೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಪ್ರಮುಖ ಪದ ಇದೆ, ಜೆರುಸಲೇಮಿನ ವಿಮೋಚನೆ. ಅಣ್ಣೋಳು ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದವರಿಗೆಲ್ಲ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು ಅಂತ ಬರೆಯಲಾಗಿದೆ. ಆ ಕಾಲದಲ್ಲಿ ವಿಮೋಚನೆ ಅಂದ್ರೆ ರೋಮನ್ ಆಳ್ವಿಕೆಯಿಂದ ರಾಜಕೀಯ ಸ್ವಾತಂತ್ರ್ಯ ಅಂತಾನೆ ಹೆಚ್ಚಿನೋರು ಭಾವಿಸಿದರು ಅಲ್ವಾ? ಹೌದು, ಖಂಡಿತ. ಅಣ್ಣೋಳು ಮಾತಾಡ್ತಿದ್ದುದು ಕೂಡ ಇದೇ ವಿಮೋಚನೆ ಬಗ್ಗೆನಾ? ಇದು ಆ ಕಾಲದ ಅತ್ಯಂತ ದೊಡ್ಡ ನಿರೀಕ್ಷೆ ಮತ್ತು ಒಂದ್ ರೀತಿ ಗೊಂದಲನೂ ಆಗಿತ್ತು. ಜನರಿಗೆ ಮೆಸ್ಸಿಯಾ ಅಂದ್ರೆ ದಾವೀದನ ಥರ ಖಡ್ಗ ಹಿಡುಕೊಂಡು ಬಂದು ರೋಮನ್ನರನ್ನ ಓಡಿಸಿ ಇಸ್ರಾಯೇಲಿಗೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಡೋ ಒಬ್ಬ ರಾಜ. ಸರಿ. ಅದು ಅವರ ವಿಮೋಚನೆಯ ಕಲ್ಪನೆಯಾಗಿತ್ತು. ಆದ್ರೆ ಅನ್ನಳು ಒಬ್ಬ ಪ್ರವಾದಿನಿಯಾಗಿ ಅವಳ ದೃಷ್ಟಿ ಅದಕ್ಕಿಂತ ತುಂಬಾ ಆಳವಾಗಿತ್ತು. ಅವಳು ನೋಡ್ತಿದ್ದಿದ್ದು ಕಣ್ಣಿಗೆ ಕಾಣೋ ಶತ್ರುಗಳನ್ನಲ್ಲ, ಬದಲಾಗಿ ಕಣ್ಣಿಗೆ ಕಾಣದ ಶತ್ರುಗಳನ್ನ, ಅಂದ್ರೆ ಪಾಪ ಮತ್ತು ಮರಣ. ನಿಖರವಾಗಿ. ಸೊ ಜನರೆಲ್ಲ ರೋಮನ್ನರಿಂದ ಸಿಗೋ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಕಾಯ್ತಿದ್ರೆ, ಅನ್ನಳು ಅದಕ್ಕಿಂತಲೂ ದೊಡ್ಡದಾದ ಅಂದ್ರೆ ನಮ್ಮೆಲ್ಲರ ಆಂತರಿಕ ಬಂಧನಗಳಿಂದ, ಪಾಪದ ದಾಸತ್ವದಿಂದ ಸಿಗೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ಲು. ಓಕೆ. ಇದು ಕೇವಲ ದೇಶಕ್ಕೆ ಸಿಗೋ ಬಿಡುಗಡೆಯಲ್ಲ, ಆತ್ಮಕ್ಕೆ ಸಿಗೋ ಬಿಡುಗಡೆ ಅಂತ. ಯೇಸುವಿನ ನಿಜವಾದ ಧ್ಯೇಯವನ್ನ ಆ ಕಾಲದಲ್ಲಿ ಅರ್ಥಮಾಡಿಕೊಂಡ ಕೆಲವು ವ್ಯಕ್ತಿಗಳಲ್ಲಿ ಆಕೆಯೂ ಒಬ್ಳು. ಇದು ಆಕೆಯ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ತೋರಿಸುತ್ತೆ. ಸ್ಪಷ್ಟವಾಯಿತು. ಅಣ್ಣಳ ಈ ಪ್ರಬಲ ಸಾಕ್ಷ್ಯದ ನಂತರ ಕಥೆ ಇದ್ದಕ್ಕಿದ್ದಂತೆ ನಜರೇತಿಗೆ ಜಿಗಿಯುತ್ತೆ. ಲೂಕ ಯೇಸುವಿನ ಮುಂದಿನ 12 ವರ್ಷಗಳನ್ನ ಒಂದೇ ವಾಕ್ಯದಲ್ಲೇ ಮುಗಿಸಿಬಿಡ್ತಾರೆ. ಹೌದು. ವಚನ 40 ಹೀಗಿದೆ: ಬಾಲಕ ಯೇಸು ಬೆಳೆದಂತೆ ಶಕ್ತರೂ ಧ್ಯಾನ ಸಂಪೂರ್ಣರೂ ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಇಷ್ಟು ಪ್ರಮುಖವಾದ ಅವಧಿಯನ್ನ, ಅಂದ್ರೆ ಅವರ ಬಾಲ್ಯವನ್ನ ಯಾಕಿಷ್ಟು ಸಂಕ್ಷಿಪ್ತವಾಗಿ ಹೇಳಲಾಗಿದೆ? ಆ ಒಂದು ವಾಕ್ಯದಲ್ಲಿ ಅಡಗಿರೋ ರಹಸ್ಯವಾದರೂ ಏನೋ? ಇದು ಬೈಬಲ್ ವಿದ್ವಾಂಸರನ್ನ ಇವತ್ತಿಗೂ ಕಾಡೋ ಪ್ರಶ್ನೆ. ಯೇಸುವಿನ 12ನೇ ವಯಸ್ಸಿನಿಂದ 30ನೇ ವಯಸ್ಸಿನವರೆಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಸುವಾರ್ತೆಗಳಲ್ಲಿ ಯಾವುದೇ ಮಾಹಿತಿ ಇಲ್ಲ. ಅದನ್ನ ಮೌನ ವರ್ಷಗಳು ಅಥವಾ ಸೈಲೆಂಟ್ ಇಯರ್ಸ್ ಅಂತಾರೆ. ಹೌದು. ಆದ್ರೆ ಈ 40ನೇ ವಚನ ಇದೆಯಲ್ಲ, ಅದು ಆ ಮೌನಕ್ಕೆ ಒಂದು ಸುಂದರವಾದ ವಿವರಣೆಯನ್ನು ಕೊಡುತ್ತೆ. ಇದು ಯೇಸುವಿನ ದೈವಿಕ ಮತ್ತು ಮಾನವೀಯ ಸ್ವಭಾವಗಳೆರಡನ್ನೂ ಅತ್ಯಂತ ಸುಂದರವಾಗಿ ಚಿತ್ರಿಸುತ್ತೆ. ಹೇಗೆ? ಬಾಲಕ ಯೇಸು ಬೆಳಗಂತೆ ಶಕ್ತರಾದರು ಅನ್ನೋದು ಅವರ ಸಂಪೂರ್ಣ ಮಾನವೀಯತೆಯನ್ನ ತೋರಿಸುತ್ತೆ. ಅವರು ನಮ್ಮಂತೆಯೇ ಒಬ್ಬ ಸಾಮಾನ್ಯ ಮಗುವಿನ ಹಾಗೆ ಶಾರೀರಿಕವಾಗಿ ಹಂತವಾಗಿ ಬೆಳೆದ್ರು. ಸರಿ. ಹಾಗಾದ್ರೆ ಜ್ಞಾನ ಸಂಪೂರ್ಣರೂ ಆದ್ರು ಅನ್ನೋದು ಅವರ ಬೌದ್ಧಿಕ ಬೆಳವಣಿಗೆಯನ್ನು ಸೂಚಿಸ್ತಾ? ಹೌದು, ಅವರ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ. ಆದ್ರೆ ಕೊನೆಯ ಭಾಗ ದೈವಾನುಗ್ರಹ ಅವರ ಮೇಲಿತ್ತು ಎಂಬುದು ಅವರ ದೈವಿಕ ಸ್ವಭಾವನ್ನ, ಅಂದ್ರೆ ಅವರು ದೇವರ ಮಗನಾಗಿದ್ರು ಅನ್ನೋದನ್ನ ಖಚಿತಪಡಿಸುತ್ತೆ. ಅವರು ಕೇವಲ ದೈವಿಕ ಶಕ್ತಿಯಿಂದ ಕೂಡಿದ್ದಲ್ಲ, ಬದಲಾಗಿ ನಮ್ಮಂತೆ ಮನುಷ್ಯನಾಗಿ ಸಂಪೂರ್ಣವಾಗಿ ಈ ಭೂಮಿಯ ಅನುಭವಗಳನ್ನ ಪಡೆದ್ರು. ಈ ವಿವರಣೆ ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ದೇವರ ಮಗ, ಜಗತ್ತಿನ ರಕ್ಷಕ, ಜೆರುಸಲೇಮಿನಂಥ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಅಥವಾ ರಾಜಮನೆತನದಲ್ಲಿ ಶ್ರೀಮಂತಿಕೆಯ ನಡುವೆ ಬೆಳಿಲಿಲ್ಲ. ಇಲ್ಲ. ಬದಲಾಗಿ ನಜರೇತಿನಂತಹ ಒಂದು ಸಾಮಾನ್ಯ, ಬಹುಶಃ ಅಂದಿನ ಕಾಲದಲ್ಲಿ ಯಾರೂ ಗಂಭೀರವಾಗಿ ಪರಿಗಣಿಸದಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ್ರು. ಯಾಕೆ? ಇದರ ಹಿಂದಿನ ಉದ್ದೇಶವೇನಿರ್ಬೋದು? ಇದು ಕ್ರೈಸ್ತ ದೈವಶಾಸ್ತ್ರದ ಅತ್ಯಂತ ಸುಂದರವಾದ ಮತ್ತು ಪ್ರಮುಖವಾದ ಸತ್ಯಗಳಲ್ಲಿ ಒಂದು. ದೇವರು ತನ್ನ ಪವಿತ್ರತೆಯನ್ನ ಕೇವಲ ದೇವಾಲಯಕ್ಕೋ, ದೊಡ್ಡ ನಗರಗಳಿಗೋ ಅಥವಾ ವಿಶೇಷವಾದ ಧಾರ್ಮಿಕ ಆಚರಣೆಗಳಿಗೋ ಸೀಮಿತಗೊಳಿಸೋದಿಲ್ಲ ಅನ್ನೋದರ ಸ್ಪಷ್ಟ ಸಂದೇಶವಿದು. ನಜರೇತಿನಲ್ಲಿ ಯೇಸು ಬಹುಶಃ ತನ್ನ ತಂದೆ ಜೋಸೆಫಿನಿಗೆ ಮರಗೆಲಸದಲ್ಲಿ ಸಹಾಯ ಮಾಡ್ತಾ, ತನ್ನ ತಾಯಿ ಮರಿಯಳಿಗೆ ಮನೆಯ ಕೆಲಸಗಳಲ್ಲಿ ನೆರವಾಗ್ತಾ, ಉಳಿದ ಮಕ್ಕಳಂತೆ ಆಟ ಆಡ್ತಾ ಒಬ್ಬ ಸಾಮಾನ್ಯ ಯುವಕನಾಗಿ ಬೆಳೆದಿರಬಹುದು. ಅವರ ಜೀವನದ ಸುಮಾರು 30 ವರ್ಷಗಳು ಈ ಸಾಮಾನ್ಯ ಜೀವನದಲ್ಲೇ ಕಳೆದು ಹೋದುವು. ಅಂದ್ರೆ ನಮ್ಮ ದೈನಂದಿನ, ಕೆಲವೊಮ್ಮೆ ನೀರಸ ಅಂತ ಅನ್ನಿಸೋ ಜೀವನಕ್ಕೂ ಒಂದು ದೈವಿಕ ಮಹತ್ವ ಇದೆ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ. ಇದರ ಸಂದೇಶವೇ ಅದು.
ನಮ್ಮ ದೈನಂದಿನ ಸಾಮಾನ್ಯ ಜೀವನ ಮತ್ತು ಕೆಲಸಗಳು, ಅದು ಆಫೀಸಿನ ಕೆಲಸ ಇರಬಹುದು, ಮನೆಗೆಲಸ ಇರಬಹುದು, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದೇ ಇರಬಹುದು, ಯಾವುದು ದೇವರ ದೃಷ್ಟಿಯಲ್ಲಿ ಕೀಳಲ್ಲ. ಅವೆಲ್ಲವೂ ಪವಿತ್ರವಾಗಬಲ್ಲವು ಮತ್ತು ಮಹತ್ವವನ್ನು ಹೊಂದಬಲ್ಲವು. ದೇವರನ್ನು ಕಾಣೋಕೆ ನಾವು ಯಾವಾಗ್ಲೂ ವಿಶೇಷ ಸ್ಥಳಗಳಿಗೆ ಹೋಗಬೇಕಿಲ್ಲ. ನಮ್ಮ ಕುಟುಂಬ, ನಮ್ಮ ಕೆಲಸದ ಸ್ಥಳ, ನಮ್ಮ ಸಮಾಜದಲ್ಲೇ ನಾವು ದೇವರನ್ನು ಅನುಭವಿಸಬಹುದು. ನಜರೇತಿನ ಜೀವನವು ಸಾಮಾನ್ಯತೆಯ ಪವಿತ್ರತೆಯನ್ನು, ಅಂದ್ರೆ ಸ್ಯಾಂಕ್ಟಿಟಿ ಆಫ್ ದಿ ಆರ್ಡಿನರಿ, ನಮಗೆ ಕಲಿಸುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಅಣ್ಣಳ ಜೀವನ ಮತ್ತು ಯೇಸುವಿನ ಬಾಲ್ಯದ ಈ ಕಥಾನಕದಿಂದ ಇವತ್ತಿನ ನಮ್ಮ ಆಧುನಿಕ ಜೀವನಕ್ಕೆ ನಾವು ಕಲಿಯಬಹುದಾದ ಪ್ರಾಯೋಗಿಕ ಪಾಠಗಳೇನು? ಈ 5 ವಚನಗಳು ಇವತ್ತಿನ ನಮ್ಮ ಬದುಕಿಗೆ ಹೇಗೆ ದಾರಿದೀಪವಾಗಬಲ್ಲವು? ಹಲವಾರು ಪ್ರಮುಖ ಪಾಠಗಳಿವೆ. ಮೊದಲನೆಯದಾಗಿ, ಅಣ್ಣಳ ಜೀವನದಿಂದ ನಾವು ಪ್ರಾರ್ಥನೆ ಮತ್ತು ನಿಷ್ಠೆಯ ಶಕ್ತಿಯನ್ನ ಕಲಿತೇವೆ. ಆಕೆ ತನ್ನ ವೃದ್ಧಾಪ್ಯದಲ್ಲೂ ಬಹುಶಃ ಶಾರೀರಿಕವಾಗಿ ದುರ್ಬಲಳಾಗಿದ್ರೂ ಆಧ್ಯಾತ್ಮಿಕವಾಗಿ ಅತ್ಯಂತ ಬಲಶಾಲಿಯಾಗಿದ್ದಳು. ನಿಜ. ವಯಸ್ಸು ಅಥವಾ ಶಾರೀರಿಕ ಸ್ಥಿತಿ ಆಧ್ಯಾತ್ಮಿಕ ಸೇವೆಗೆ ಅಡ್ಡಿಯಲ್ಲ ಅನ್ನೋದಕ್ಕೆ ಆಕೆ ಶ್ರೇಷ್ಠ ಉದಾಹರಣೆ. ನಮ್ಮ ಸಭೆಗಳಲ್ಲಿ ಮತ್ತು ಸಮಾಜದಲ್ಲಿರುವ ಹಿರಿಯರು ಕೇವಲ ವಿಶ್ರಾಂತಿ ಪಡಿಬೇಕಾದವರಲ್ಲ, ಅವರು ತಮ್ಮ ಪ್ರಾರ್ಥನೆಯ ಮೂಲಕ ದೊಡ್ಡ ಶಕ್ತಿಯಾಗಬಲ್ಲರು ಅನ್ನೋದನ್ನ ಇದು ನೆನಪಿಸುತ್ತೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಇನ್ನೊಂದು, ಸಾಕ್ಷಿ ಹೇಳೋ ಧೈರ್ಯದ ಬಗ್ಗೆ ಏನು ಹೇಳಬಹುದು? ಖಂಡಿತ. ಅದು 2ನೇ ಪಾಠ. ಅಣ್ಣಳು ತಾನು ಕಂಡ ಸತ್ಯವನ್ನ, ಅಂದ್ರೆ ಮೆಸ್ಸಿಯನನ್ನ ನೋಡಿದ ಅನುಭವವನ್ನ ತನ್ನಲ್ಲೇ ಇಟ್ಕೊಳ್ಳಿಲ್ಲ. ಇಲ್ಲ. ಅವಳು ತಕ್ಷಣವೇ ವಿಮೋಚನೆಯನ್ನು ಎದುರು ನೋಡುತ್ತಿದ್ದವರಿಗೆಲ್ಲ ಅದನ್ನ ಸಾರಿದಳು. ಆಕೆಯ ಉತ್ಸಾಹವನ್ನ ಗಮನಿಸಿ ತಾನು ಕಂಡುಕೊಂಡ ಸತ್ಯವನ್ನ ಹಂಚಿಕೊಳ್ಳುವಲ್ಲಿ ಆಕೆ ಹಿಂಜರಿಲಿಲ್ಲ. ಹೌದು. ಕ್ರಿಸ್ತನನ್ನು ಅನುಭವಿಸಿದ ಪ್ರತಿಯೊಬ್ಬರಿಗೂ ಆತನ ಬಗ್ಗೆ ಇತರರಿಗೆ ತಿಳಿಸೋ ಜವಾಬ್ದಾರಿಯಿದೆ. ನಮ್ಮ ಅನುಭವವನ್ನ, ನಮ್ಮ ನಂಬಿಕೆಯನ್ನ ಧೈರ್ಯವಾಗಿ ಹಂಚಿಕೊಳ್ಳೋಕೆ ಅಣ್ಣಳು ನಮಗೆ ಸ್ಫೂರ್ತಿ. 40ನೇ ವಚನದಲ್ಲಿ ಜ್ಞಾನ ಸಂಪೂರ್ಣರೂ ಆದರೂ ಮತ್ತು ದೈವಾನುಗ್ರಹ ಅವರ ಮೇಲಿತ್ತು ಅಂತ ಇದೆ. ಇವತ್ತಿನ ಪೋಷಕರು ತಮ್ಮ ಮಕ್ಕಳ ಐಕ್ಯೂ ಮತ್ತು ಅಂಕಗಳ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ತಾರೆ. ಆದರೆ ಈ ವಾಕ್ಯವು ಬೆಳವಣಿಗೆಯ ಇನ್ನೊಂದು ಆಯಾಮದ ಬಗ್ಗೆ ಹೇಳ್ತಿರೋ ಹಾಗಿದೆ. ಹೌದು, ಅದು 3ನೆಯ ಪಾಠ ಮತ್ತು ಇಂದಿನ ಪೋಷಕರಿಗೆ ಅತ್ಯಂತ ಪ್ರಸ್ತುತವಾದದ್ದು. ಮಕ್ಕಳು ಕೇವಲ ಶಾರೀರಿಕವಾಗಿ ಎತ್ತರವಾದ್ರೆ ಅಥವಾ ಶೈಕ್ಷಣಿಕವಾಗಿ ಅಂಕಗಳನ್ನ ಗಳಿಸಿದ್ರೆ ಸಾಲದು. ಸರಿ. ಲೂಕನು ಬಳಸೋ ಕ್ರಮವನ್ನ ನೋಡಿ. ಶಕ್ತಿ, ಜ್ಞಾನ ಮತ್ತು ದೈವಾನುಗ್ರಹ, ಅಂದ್ರೆ ಶಾರೀರಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ಈ 3 ಒಂದು ಸಮತೋಲನದಲ್ಲಿರಬೇಕು. ಮಕ್ಕಳಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಲಿಸೋದು ಅತ್ಯಂತ ಅವಶ್ಯಕ. ಕುಟುಂಬವೇ ಮಗುವಿನ ಮೊದಲ ಪಾಠಶಾಲೆ. ಅಲ್ಲಿಯೇ ಅವರು ದೇವರ ಪ್ರೀತಿ ಮತ್ತು ಜ್ಞಾನವನ್ನ ಕಲಿಬೇಕು. ಮತ್ತು ಕೊನೆಯದಾಗಿ, ಅನ್ನ ಒಬ್ಬ ವಿಧವೆ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳ್ಕೊಂಡು ಬಹುಶಃ ಒಂಟಿಯಾಗಿದ್ದವಳು. ಸಮಾಜದಲ್ಲಿರೋ ಇಂಥ ವ್ಯಕ್ತಿಗಳ ಬಗ್ಗೆನೂ ಈ ಕಥೆ ಏನಾದ್ರೂ ಹೇಳುತ್ತಾ? ಖಂಡಿತವಾಗಿಯೂ. ಇದು 4ನೆಯ ಮತ್ತು ಬಹುಶಃ ಅತ್ಯಂತ ಸ್ಪರ್ಶಿಸುವ ಪಾಠ. ಅನ್ನಳು ಚಿಕ್ಕ ವಯಸ್ಸಲ್ಲೇ ವಿಧವೆಯಾದವಳು. ಅಂದಿನ ಸಮಾಜದಲ್ಲಿ ವಿಧವೆಯರಿಗೆ ಹೆಚ್ಚು ಸ್ಥಾನಮಾನ, ಭದ್ರತೆ ಇರಲಿಲ್ಲ. ನಿಜ. ಆದ್ರೆ ಆಕೆ ತನ್ನ ಒಂಟಿತನವನ್ನ ಅಥವಾ ದುಃಖವನ್ನ ಶಾಪ ಅಂತ ಪರಿಗಣಿಸಿ ಮೂಲೆಯಲ್ಲಿ ಕೂರ್ಲಿಲ್ಲ. ಬದಲಾಗಿ ದೇವರ ಸೇವೆಯಲ್ಲಿ ತನ್ನ ಜೀವನಕ್ಕೆ ಒಂದು ಹೊಸ ಅರ್ಥವನ್ನ, ಒಂದು ಉದ್ದೇಶವನ್ನ ಕಂಡುಕೊಂಡ್ಲು. ಹೌದು. ಸಮಾಜದಲ್ಲಿರುವ ಹಿರಿಯರು, ವಿಧವೆಯರು ಅಥವಾ ಯಾವುದೇ ಕಾರಣದಿಂದ ಒಂಟಿಯಾಗಿರುವವರ ಜೀವನ ವ್ಯರ್ಥವಲ್ಲ ಅನ್ನೋದಕ್ಕೆ ಇದು ಶ್ರೇಷ್ಠ ಉದಾಹರಣೆ. ಅವರ ಜೀವನ ಅಮೂಲ್ಯವಾದುದು ಮತ್ತು ದೇವರ ರಾಜ್ಯದ ಸೇವೆಗೆ ಮಹತ್ವದ್ದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಅನ್ನಳ ಕಥೆ ಕೇವಲ ಒಬ್ಬ ವೃದ್ಧೆಯ ಕಥೆಯಲ್ಲ. ಅದು ನಂಬಿಕೆ, ತಾಳ್ಮೆ ಮತ್ತು ನಿರೀಕ್ಷೆಯ ಒಂದು ಶ್ರೇಷ್ಠ ರೂಪಕ. ದೇವಾಲಯದಲ್ಲಿ ದಶಕಗಳ ಕಾಲ, ಬಹುಶಃ ತನ್ನ ಇಡೀ ಜೀವನವನ್ನ ಮೆಸ್ಸಿಯನ ಆಗಮನಕ್ಕಾಗಿ ಕಾದ ಆಕೆ ನಿಷ್ಠೆ ಕೊನೆಗೂ ಫಲ ನೀಡಿತು. ನಿಜ. ಹಾಗೇ ಯೇಸುವಿನ ಬಾಲ್ಯದ ಕುರಿತಾದ ಆ ಒಂದು ವಾಕ್ಯ ನಮ್ಮ ದೈನಂದಿನ ಸಾಮಾನ್ಯ, ಕೆಲವೊಮ್ಮೆ ನೀರಸ ಅನ್ನಿಸೋ ಜೀವನದಲ್ಲಿಯೇ ದೈವಿಕತೆಯು ಅರಳಬಲ್ಲದು ಮತ್ತು ಪವಿತ್ರತೆಯು ನೆಲೆಸಬಲ್ಲದು ಅನ್ನೋದನ್ನ ಸದಾ ನೆನಪಿಸುತ್ತೆ. ಹೌದು. ನನಗಂತೂ ಅನ್ನಳ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಆಶ್ಚರ್ಯ ಆಗತ್ತೆ. 84 ವರ್ಷ ಒಂದೇ ಸ್ಥಳದಲ್ಲಿ ಒಂದೇ ನಿರೀಕ್ಷೆಯೊಂದಿಗೆ ಕಾಯೋದು ಕಷ್ಟ ಸಾಧ್ಯ. ನಮ್ಮ ಕಾಲದಲ್ಲಿ ಒಂದು ಇಮೇಲ್ ರಿಪ್ಲೈಗಾಗಿ ಅಥವಾ ಒಂದು ಮೆಸೇಜ್ಗಾಗಿ ಕಾಯೋದೇ ಕಷ್ಟ. ಅಂಥಾದ್ರಲ್ಲಿ ಒಂದು ವಾಗ್ದಾನ ನೆರವೇರೋದಕ್ಕಾಗಿ ಇಡೀ ಜೀವನವನ್ನ ಮುಡಿಪಾಗಿಡೋದು. ಆಕೆಯ ತಾಳ್ಮೆ ಮತ್ತು ನಂಬಿಕೆ
ಊಹೆಗೂ ಮೀರಿದ್ದು. ಹೌದು. ಕೇಳುಗರೋ ಯೋಚಿಸೋಕಿಲ್ಲೊಂದು ವಿಷಯವಿದೆ. ಅನ್ನಳು ತನ್ನ ಜೀವನದ ಬಹುಪಾಲು ಸಮಯವನ್ನ ಕಾಯುವಿಕೆಯಲ್ಲಿ ಕಳೆದಳು. ಅವಳು ಏನನ್ನ ನಿರೀಕ್ಷಿಸುತ್ತಿದ್ದಳೋ ಆ ವಿಮೋಚಕನ ದರ್ಶನ ಅದು ಅವಳ ಜೀವನದ ಬಹುತೇಕ ಕೊನೆಯಲ್ಲಿ ಸಿಕ್ಕಿತು. ಬಹುದು ಆರೋಗ್ಯಕ್ಕಾಗಿರಬಹುದು ಅಥವಾ ಆಧ್ಯಾತ್ಮಿಕ ಅನುಭವಕ್ಕಾಗಿಯೇ ಇರಬಹುದು. ಆ ಕಾಯುವಿಕೆಯ ಸಮಯವನ್ನ ನಾವು ಹೇಗೆ ಕಳೆಯುತ್ತಿದ್ದೇವೆ? ಅನ್ನಳಂತೆ ಅದನ್ನ ಪ್ರಾರ್ಥನೆ, ನಿಷ್ಠೆ ಮತ್ತು ಸೇವೆಗಳಿಂದ ಪವಿತ್ರಗೊಳಿಸಬಹುದೇ? ಇದೊಂದು ಉತ್ತಮ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.